ರೀಲ್ಸ್ ರಾಣಿ ಸುಚಿತ್ರಾಳ ಒಂದೊಂದೇ ನೌಟಂಕಿ ಆಟಗಳು ರಿವೀಲ್ ಆಗ್ತಿವೆ. ಮುಖವಾಡದ ಬದುಕೇತಕೆ ಅನ್ನೋ ಹಾಡಿಗೆ ರೀಲ್ಸ್ ಮಾಡಿದ್ದ ಕೆಲ್ಲೇಡಿ ಸುಚಿತ್ರಾಳ ಮುಖವಾಡ ನಿತ್ಯವೂ ಬಯಲಾಗ್ತಿದೆ. ಸಾಚ ಯಾರಿಲ್ಲ ಅನ್ನೋ ಹಾಡಿಗೆ ಲಿಪ್ ಸಿಂಕ್ ಮಾಡಿದವಳು ಪತಿಯ ಅಣ್ಣನ ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿದ್ದಾಳೆ. ಹೀಗೆ ಕಲರ್ ಹಾಡಿಗೆ ಕಲರ್ಫುಲ್ ರೀಲ್ಸ್ ಮಾಡ್ಕೊಂಡಿರೋ ಈಕೆ ಹೆಸರು ಸುಚಿತ್ರಾ. ಭವಿಷ್ಯ ಹೇಳೋ ಕಮಲಾಕರ್ ಭಟ್ರ ಜೊತೆ ಸೇರಿ ಗಂಡನ ಅಣ್ಣ ಅಂದ್ರೆ ಭಾವನ ಕೊಲೆಗೈದ ಆರೋಪದಡಿ ಜೈಲು ಪಾಲಾಗಿದ್ದಾಳೆ. ಸೆರೆಮನೆ ಸೇರಿರೋ ಸುಚಿತ್ರಾಳ ಒಂದೊಂದೇ ಕಥೆಗಳು ಬೆಚ್ಚಿ ಬೀಳಿಸುವಂತಿವೆ. ಗಂಡ ಮಕ್ಕಳಿಗಿಂತ ಕಮಲಾಕರನೇ ಹೆಚ್ಚು ಅಂದವಳ ಮೊಬೈಲ್ ಕಾಂಟ್ಯಾಕ್ಟ್ ನಲ್ಲಿ ಸುಚಿತ್ರಾಳ ಸಹವಾಸದ ಲಿಸ್ಟೇ ರಿವೀಲ್ ಆಗಿದೆ. ಸುಚಿತ್ರಾಳ ಪತಿ ಮಹೇಶ್ ನಾಯ್ಕ್ ಮಾಹಿತಿಯಿಂದ ಬೆಚ್ಚಿ ಬೀಳಿಸೋ ಸಂಗತಿಗಳು ಬಯಲಾಗಿವೆ. ರೀಲ್ಸ್ ರಾಣಿ ಸುಚಿತ್ರಾ ಹಲವು ಯುವಕರ ಜೊತೆ ಸಂಪರ್ಕದಲ್ಲಿದ್ಲಂತೆ. ಕಲಬುರಗಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯ ಯುವಕರು ಈಕೆ ಜೊತೆ ಚಾಟ್ನಲ್ಲಿದ್ರಂತೆ. ಅದ್ಯಾವಾಗ ಸುಚಿತ್ರಾಳ ಕಳ್ಳಾಟ ಹೊರಬಿತ್ತೋ ಸಂಪರ್ಕದಲ್ಲಿದ್ದ ಯುವಕರಿಗೆ ಆತಂಕ ಶುರುವಾಗಿದೆಯಂತೆ. ಇದೇ ಕಾರಣಕ್ಕೆ ಕೆಲವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಮತ್ತೆ ಕೆಲವರು ಇನ್ಸ್ಟಾ ಅಕೌಂಟ್ ಡಿಲೀಟ್ ಮಾಡಿರೋ ಮಾಹಿತಿ ಇದೆ. ಕಮಲಾಕರ್ ಭಟ್ ಯಾವಾಗ ಜೊತೆಗೆ ಸೇರ್ಕೊಂಡ ಆವಾಗಲೇ ಕಾರು ಕೊಡಿಸಿರೋದು, ಅವಳಿಗೆ ಬುಲೆಟ್ ಕೊಡಿಸಿರೋದು, ದುಡ್ಡು, ಒಡವೆ ಎಲ್ಲದೂ ಕೊಡಿಸಿದ್ದಾನೆ. ಆಮೇಲೆ ದಿನ ಒಂದೊಂದು ಡ್ರೆಸ್ಸು, ದಿನ ಒಂದೊಂಥರ ಈ ಇನ್ಸ್ಟಾಗ್ರಾಮಾಗಂತೂ ದಿನ ಒಂದೊಂದು ವಿಡಿಯೋ ಬರ್ತಿತ್ತು. ನಂಗೆ ನೋಡೋಕ್ಕಾಗದೆ ಐಡಿನೇ ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ನನಗೆ ಬೇಡ ಅಂದ್ಬಿಟ್ಟು ನಮ್ಮ ಫ್ರೆಂಡೆಲ್ಲ ತೋರಿಸ್ತಿದ್ರು, ನೋಡೋ ಮಗ ನಿಮ್ಮ ಮಗಳು ಹಿಂಗೆ, ನೋಡೋ ನೀನು ಏನು ಹಿಂಗೆ ಮಾಡ್ತಾಳೆ ನೋಡೋ, ನಂಗೆ ತೋರಿಸಲೇಬೇಡ ಅಂದ್ಬಿಟ್ಟು ನಂಗೆ ಬೇಜಾರಾಗೋಯ್ತು. ಇನ್ನು ಈ ಬಗ್ಗೆ ಉತ್ತರ ಕನ್ನಡ SP ದೀಪನ್ ಪ್ರತಿಕ್ರಿಯಿಸಿದ್ದು ಹೀಗೆ. ಸದ್ಯಕ್ಕೆ ಯಾರು ಆ ಥರದ ಕಂಪ್ಲೇಂಟ್ ಬಂದಿಲ್ಲ ನಮಗೆ. ಯಾರಾದರೂ ಕಂಪ್ಲೇಂಟ್ ನೀಡಿದ್ರಲ್ಲಿ ನಾವು ಸೂಕ್ತ ಅದಕ್ಕೆ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಕಂಪ್ಲೇಂಟ್ FIR ಮಾಡ್ತೀವಿ. ನಾವು ಯಾರಾದರೂ ಕಂಪ್ಲೇಂಟ್ ಬಂದರೆ ನಾವು ಮಾಡ್ತೀವಿ. ಅದ್ರ ಬಗ್ಗೆ FIR ಮಾಡಿ ತನಿಖೆ ಮಾಡಿ ಅದೆಲ್ಲ ಇದು ಇನ್ವೆಸ್ಟಿಗೇಷನ್ ಇದೆ ನಡೀತಾ ಇದೆ. ಅದ್ರ ಬಗ್ಗೆ ಯಾರು ಇದನ್ನ ಬಂದಿಲ್ಲ. ಅದ್ರ ಬಗ್ಗೆ ಬ್ಲ್ಯಾಕ್ ಮೇಲ್ ದೂರು ಕೊಟ್ಟಿಲ್ಲ ಇನ್ನು ಯಾರು. ದೂರು ಬಂದಿದ್ದಲ್ಲಿ ನಾವು ತನಿಖೆ ಕೈಗೊಳ್ತೀವಿ. ಅದ್ರ ಬಗ್ಗೆ ಯಾರಾದರೂ ಎಕ್ಸ್ಟ್ರಾಕ್ಷನ್ ಇಲ್ಲ, ಏನಾದರೂ ಆ ಥರ ಬ್ಲ್ಯಾಕ್ ಮೇಲ್ ಆ ಥರದ್ದು ಏನಾದರೂ ಕಂಪ್ಲೇಂಟ್ ಬಂದರೆ ನಾವು ತಗೊಳ್ತೀವಿ. ಅದ್ರ ಬಗ್ಗೆ ಕಂಪ್ಲೇಂಟ್. ಇದೆಲ್ಲದರ ನಡುವೆ ಇನ್ನೊಂದು ಮಾಹಿತಿ ರಿವೀಲ್ ಆಗಿದೆ. ಅದೇನು ಅಂದ್ರೆ, ಪತಿ ಅಣ್ಣನ ಕೊಲೆಗೂ ಮುನ್ನ ಸುಚಿತ್ರಾ ಕಮಲಾಕರ್ ಭಟ್ ಸಿದ್ದಾಪುರ ಠಾಣೆಗೆ ಹೋಗಿದ್ರಂತೆ. ತಂದೆ ಮಹೇಶ್ ನಾಯ್ಕ್ ಜೊತೆಗಿದ್ದ ಮಗಳನ್ನ ನನ್ನ ಜೊತೆ ಕಳಿಸಿ ಅಂತ ಪೊಲೀಸರಿಗೆ ಸುಚಿತ್ರಾ ಹೇಳಿದ್ಲಂತೆ. ಆದ್ರೆ ಪೊಲೀಸರು ನಾಳೆ ಬೆಳಗ್ಗೆ ಅವರನ್ನು ಕರೆಸ್ತೀವಿ, ನೀವು ಬನ್ನಿ ಅಂತ ಹೇಳಿದ್ರು. ಇದಕ್ಕೆ ಓಕೆ ಅಂತ ಹೇಳಿ ಹೋಗಿದ್ದ ಸುಚಿತ್ರಾ ಬೆಳಗ್ಗೆವರೆಗೂ ಕಾಯೋದಕ್ಕಾಗದೆ ಶಿವಮೊಗ್ಗಕ್ಕೆ ಹೋಗೋದಾಗಿ ಹೇಳಿ 5 ಕಿಲೋಮೀಟರ್ ಹೋಗಿ ರಿಟರ್ನ್ ಅವರಗುಪ್ಪಕ್ಕೆ ತೆರಳಿ ಗಲಾಟೆ ಮಾಡಿ ಕೊಲೆ ಮಾಡಿದ್ರಂತೆ. ಇನ್ನು ವಸಂತ್ ನಾಯ್ಕ್ ಹತ್ಯೆಗೆ ಪೊಲೀಸರ ವೈಫಲ್ಯವೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಶಿರಸಿ DYSP ಗೀತಾ ಪಾಟೀಲ್ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಿರೋ ಉತ್ತರ ಕನ್ನಡ SP ದೀಪನ್ ಸಿದ್ದಾಪುರ ಠಾಣೆಯ ಇಬ್ಬರನ್ನ ವರ್ಗಾವಣೆ ಮಾಡಿದ್ದಾರೆ. ರೀಲ್ಸ್ ರಾಣಿ ಸುಚಿತ್ರಾದು ಒಂದು ಕತೆ ಆದ್ರೆ ಕಲಾಕಾರ್ ಕಮಲಾಕರ್ದು ಮತ್ತೊಂದು ಕತೆ. ಶಿವಮೊಗ್ಗದ ಮುದುವಾಲ ಗ್ರಾಮದಲ್ಲಿ ಕಮಲಾಕರ್ ಭಟ್ ಗೋಶಾಲೆ ಹೆಸರಲ್ಲಿ ಕೋಟಿ ಆಸ್ತಿ ಗಳಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮುದುವಾಲ ಅನ್ನೋ ಗ್ರಾಮದಲ್ಲಿ ಈ ನಕಲಿ ಜ್ಯೋತಿಷಿ ಅನ್ನೋ ಹೆಸರಲ್ಲಿ ಈತ ಕಮಲಾಕರ್ ಭಟ್ ಇಲ್ಲಿ P. ಲಂಕೇಶ್ ಅವ್ರ ಕುಟುಂಬ ವರ್ಗದವ್ರಿಗೆ ಸೇರಿರ್ತಕ್ಕಂಥ 10 ಎಕರೆ ಜಮೀನನ್ನು ಖರೀದಿ ಮಾಡಿ ಇಲ್ಲೊಂದು ಗೋಶಾಲೆ ಅಂತ ಏನು ಪರ್ಮಿಷನ್ ತಗೊಂಡು ಇಲ್ಲಿ ಒಂದು ಗೋಗಳು ಇಲ್ಲ, ಯಾವುದೇ ಥರದ ಕಾರ್ಯಚಟುವಟಿಕೆ ಇಲ್ಲ. ಇಲ್ಲಿ ಬರೀ ಹೋಮ ಮಾಡ್ಕೊಂಡು ಅವು ಹೆಣ್ಮಕ್ಳನ್ನ ಇಟ್ಕೊಂಡು ಇಲ್ಲಿ ಅಕ್ರಮ ಮಾಡ್ತಿದ್ದಾನೆ ಅಂತೇಳಿ ಇಲ್ಲೆಲ್ಲ ನಮಗೆ ಅನುಮಾನಗಳು ಮೂಡ್ತದವೆ. ಮತ್ತೊಂದು ಅಚ್ಚರಿಯ ವಿಷಯ ಏನಂದ್ರೆ, ಇದೇ ಕಮಲಾಕರ್ ಭಟ್ ಜಮೀನಿನ ಕೃಷಿ ಹೊಂಡದಲ್ಲಿ 5 ತಿಂಗಳ ಹಿಂದೆ ಹೊಸನಗರ ತಾಲೂಕಿನ ಪ್ರಜ್ವಲ್ ಅನ್ನೋ ಯುವಕ ಮೃತಪಟ್ಟಿದ್ದ. ಯುವಕನ ಸಾವಿನ ಬಗ್ಗೆನೂ ಅನುಮಾನ ವ್ಯಕ್ತವಾಗ್ತಿದೆ. ಒಬ್ಬ ಹುಡುಗ ಇಲ್ಲಿ ಕೆಲಸ ಮಾಡ್ತಿದ್ದಂಗೆ ನಾವು ಬೆಳಗ್ಗೆ ಇಲ್ಲಿ ಏನೋ ಕರು ಮೈ ತೊಳಿತಾ ಇದ್ದಾನೆ ಅಂತ ಹೇಳಿ ಆ ಹುಡುಗ ನಮ್ಮೂರಿಗೆಲ್ಲ ಬರ್ತಿದ್ದ. ಬಂದಾಗ ಅವನು ರಿಪ್ಪಿಂಪೇಟೆ ಹತ್ರ ಹುಡುಗ ಇಲ್ಲಿ ಬಂದು ಆಕಸ್ಮಿಕವಾಗಿ ಬಿದ್ದು ಕೆಸರಲ್ಲೇ ಸಿಕ್ಕೊಂಡು ಆ ಗುಂಡಿ ಅದು ಇದು ಏನೋ ಕೊಳಾಯಿ ಮಾಡಬೇಕು ಅಂತ ಹೇಳಿ ಅದನ್ನು ತೆಗೆದಿದ್ರು. ಕಲಾಕಾರ್ ಕಮಲಾಕರ್, ರೀಲ್ಸ್ ರಾಣಿ ಸುಚಿತ್ರಾ ಬಂಡವಾಳ ಒಂದೊಂದಾಗೆ ಬಯಲಾಗ್ತಿವೆ.
ತನಿಖೆಯಲ್ಲಿ ಇನ್ನು ಯಾವ್ಯಾವ ರಹಸ್ಯಗಳು ರಿವೀಲ್ ಆಗ್ತವೋ ಕಾದು ನೋಡಬೇಕು. ಕಾರವಾರದಿಂದ ಸೂರಜ್ ಜೊತೆ ಬಸವರಾಜ್, ಟಿವಿ9 ಶಿವಮೊಗ್ಗ.